ಅಕ್ಕಿನ ನಾವೇನು ಮಾಡ್ದೋ ಈ ಆಧುನಿಕ ಹೆಸರಿನಲ್ಲಿ ಅಕ್ಕಿನ ಈಗೇನು ನೀರನ್ನ ಹೆಂಗೆ ನಾವು ಫಿಲ್ಟ್ರ್ ಮಾಡಿ ವಿಷವನ್ನು ಕ್ಲೋರಿನ್ ಬೆರೆಸಿದ ವಿಷವನ್ನು ಸೇವಿಸ್ತಾ ಇದ್ದೀವಿ, ಅದೇ ರೀತಿ ಅಕ್ಕಿನ ಈ ಆಧುನಿಕ ಹೆಸರಿನಲ್ಲಿ ಪಾಲಿಶ್ ಮಾಡಿ ಅದರಲ್ಲಿರ್ತಕ್ಕಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ನ ತೆಗೆದು ನಾವು ತಿಂತಾಯಿದ್ದೀವಿ. ನಮ್ಮ ಲೋಕಲ್ ವೆರೈಟಿ ಏನು ದೇಸಿ ತಳಿ, ನಾಟಿ ತಳಿ, ಉತ್ತರಕ್ಕೆ ಹೋದರೆ ಜವಾರಿ ತಳಿ ಅಂತ ಕರಿತೀವಿ, ನಾಟಿ ತಳಿ ಅಂತ ಕರಿತೇವೆ. ಸುಧಾರಿತ ತಳಿ ಅಂದರೆ ಇಂಪ್ರೂವ್ಡ್ ವೆರೈಟಿ. ನಪಂಸಕ ಆಹಾರ ತಿಂದರೆ ನಾವು ನಪಂಸಕರು ಆಯ್ತಾಯಿದ್ದೀವಿ ನೋಡಿ, ಎಲ್ಲಿಗೆ ಸಂಬಂಧ ಐತೆ ಅಂತ. ಹಂಗೆ ಆ ಡಾಕ್ಟ್ರುಗಳಾದ್ರೂ ಮಾತ್ರ ನಾವು ಬದಲಾವಣೆ ಆಗೋದು. ನಮ್ಮಂಥವ್ರು ಗೊತ್ತಿರ್ತಕ್ಕಂಥದ್ದು ನಾವು ಹಿರಿಯರಿಂದ ತಿಳ್ಕೊಂಡ್ವಿ, ಅದು ಹೇಳಿದ್ರೆ ಇವರೆಲ್ಲ ಹುಚ್ಚಿರೋ, ಇವರೇನು ಓದ್ಬಿಟ್ಟಿದ್ದಾರೆ ಅಂತ ಅಂತಾರೆ. ಇವತ್ತಿನ ಕಾಲದಲ್ಲಿ ಆರೋಗ್ಯ ಸಮಸ್ಯೆ ಅಂತ ಡಾಕ್ಟ್ರ್ ಹತ್ರ ಹೋದ್ವಿ ಅನ್ನಿ, ಡಯಾಬಿಟೀಸ್ ಅಂದರೆ ಫಸ್ಟ್ ಅನ್ನ ತಿನ್ನೋದು ಬಿಟ್ಬಿಡಿ, ವೆಯ್ಟ್ ಗೇನ್ ಫಸ್ಟ್ ಅನ್ನ ತಿನ್ನೋದು ನಿಲ್ಲಿಸ್ಬಿಡಿ, ಕಾರ್ಬೋಹೈಡ್ರೇಟ್ ಇಂಟೇಕ್ ಕಮ್ಮಿ ಮಾಡಿ, ಏನು ಮಾಡಿದ್ರೂ ಕೊನೆಗೆ ಬಂದು ನಿಲ್ಲೋದು ಅನ್ನಕ್ಕೆ. ಆದರೆ ನಮ್ಮ ಊರಿನ ಈ ಭಾಗಗಳೇನಿದೆ, ಇಲ್ಲಿಯ ಸ್ಟೇಪಲ್ ಫುಡ್ ಅಂದರೆ ಮೂಲ ಆಹಾರ ಕ್ರಮ ಅಂದರೆ ಅನ್ನ ಇಲ್ಲದೆ ಇಲ್ಲವೇ ಇಲ್ಲ. ಏನೇ ಡಯಟ್ ಮಾಡಿ ಆ ಒಂದು ದಿನ ಚೀಟ್ ಡೇ ಅಂತ ಮಾಡ್ತೀವಲ್ಲ, ಅವತ್ತು ಚೆನ್ನಾಗಿ ಬಿರಿಯಾನಿನೋ ಪಲಾವೋ ಅನ್ನ ಸಾರೋ ತಿನ್ನಬೇಕು ಅಂತ ಅನಿಸುತ್ತೆ. ಹಾಗಾದರೆ ಯಾಕೆ ಆರೋಗ್ಯ ಕೆಡುತ್ತೆ ಆ ಅಕ್ಕಿ ಅಥವಾ ಅನ್ನ ತಿಂದರೆ ಅಂತ ಡಾಕ್ಟರ್ಗಳು ಹೇಳ್ತಾರೆ? ಹಾಗಿದ್ರೆ ಅಕ್ಕಿ ತಿನ್ನಲೇಬಾರ್ದಾ, ಅನ್ನ ಮುಟ್ಲೇಬಾರ್ದಾ? ತಿನ್ಬೋದು. ಅದ್ರ ಬಗ್ಗೆ ಮಾಹಿತಿ ಕೊಡೋದೇ ಇವತ್ತಿನ ಎಪಿಸೋಡ್ನ ವಿಶೇಷತೆ. ಪಾಂಡವಪುರದ ಸುಂಕತ್ತೊಣ್ಣೂರು ಗ್ರಾಮ ನಿಮ್ಗೆ ಈಗಾಗಲೇ ಫೇಮಸ್ ಆಗಿದೆ. ಅಲ್ಲಿ ನಮ್ಮ ಬೆಲ್ಲ, ಸಾವಯವ ಬೆಲ್ಲ ಮಾಡುವಂತಹ ದ್ಯಾವೇಗೌಡರು ಬೇಕಾದಷ್ಟು ಎಪಿಸೋಡ್ಸ್ಗಳಲ್ಲಿ ನಮ್ಮಲ್ಲಿ ಮಾತಾಡಿದ್ದಾರೆ. ಆ ಊರಿಂದ ಇನ್ನೂ ಮುಂದೆ ಬಂತು ಅಂತ ಹೇಳಿದ್ರೆ ಶಿವಳ್ಳಿ ಅಂತ ಒಂದು ಹಳ್ಳಿ ಇದೆ. ಅಲ್ಲಿ ಭತ್ತದ ಬೋರೇಗೌಡರು ಇದ್ದಾರೆ. ಭತ್ತದ ಬೋರೇಗೌಡ ಅಂತಲೇ ಅವ್ರು ಫೇಮಸ್. ಯಾಕೆ ಭತ್ತದ ಬೋರೇಗೌಡ ಅಂತಾರೆ ಅಂದರೆ, ಅವರು ಈ ದೇಸಿ ತಳಿಗಳೇನಿದೆ, ಭತ್ತದ ಬೀಜಗಳಿದೆ, ಅದನ್ನು ಸಂರಕ್ಷಣೆ ಮಾಡೋದರಲ್ಲಿ ಅವರು ಸಾಕಷ್ಟು ರೈತರಿಗೆ, ಸಾವಿರಾರು ರೈತರಿಗೆ ಅದ್ರ ಬಗ್ಗೆ ಜ್ಞಾನವನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಅವರೇ 2 ಹೊಸ ತಳಿಗಳ ಸೃಷ್ಟಿಯನ್ನು ಮಾಡಿದ್ದಾರೆ. ಭತ್ತದ ಸಂರಕ್ಷಣೆ ಏನಿದೆ, ದೇಸಿ ತಳಿಗಳ ಸಂರಕ್ಷಣೆ ಮತ್ತು ನೈಸರ್ಗಿಕ ಕೃಷಿ, ಸಾವಯವ ಕೃಷಿ ಅಂತ ಹೇಳ್ತೀವಲ್ಲ, ಅದ್ರ ಬಗ್ಗೆ ದೊಡ್ಡ ಸಾಧನೆನೇ ಮಾಡ್ತಾ ಇದ್ದಾರೆ. ನಾವೇನಾದರೂ ಇವತ್ತು ಇದ್ದಿದ್ರಲ್ಲಿ ಆರೋಗ್ಯವಾಗಿದ್ದೀವಿ ಅಂದರೆ ಇಂತಹ ಒಂದಷ್ಟು ಜನರ ಕಾಳಜಿ ಕಳಕಳಿಯಿಂದ ಇವತ್ತು ಅವ್ರನ್ನ ಮಾತಾಡ್ಸೋಣ. ಆ ಶಿವಳ್ಳಿಲಿರುವಂತಹ ಬೋರೇಗೌಡರು ಮನೆಗೆ ಬಂದಿದ್ದೀವಿ. ಅವರ ಕೃಷಿ ಹೇಗೆ ಪ್ರಾರಂಭ ಆಯಿತು, ಯಾವ 2 ತಳಿನ ಸೃಷ್ಟಿ ಮಾಡಿದ್ರು, ಆ ತಳಿ ಸೃಷ್ಟಿ ಮಾಡೋದು ಅಂದರೆ ಏನು, ಹೇಗೆ ಮಾಡ್ತಾರೆ ನೋಡ್ತಾ ಇದ್ದೀರಾ. ನಾಟಿ ಹಸುಗಳಿದೆ, ನಾಟಿ ಹಸುವನ್ನ ಇಟ್ಕೊಂಡಿದ್ದಾರೆ. ಮನೆ ಹಳ್ಳಿ ಸ್ಟೈಲಲ್ಲಿದೆ. ಅವರು ಹಳ್ಳಿಯ ಚಂದದ ಬದುಕನ್ನು ಬದುಕ್ತಾ ಇದ್ದಾರೆ. ಒಂದಷ್ಟು ಜನಕ್ಕೆ ಇದರ ಪ್ರಾಮುಖ್ಯತೆಯನ್ನು ಕೂಡ ಹೇಳಿಕೊಡ್ತಾ ಇದ್ದಾರೆ. ಸರಿ, ಬನ್ನಿ ಭತ್ತದ ಬೋರೇಗೌಡರ ಹತ್ರ ಮಾತಾಡೋಣ. ಭತ್ತದ ಒಂದು ತಳಿಯನ್ನು ಹೇಗೆ ಅವರು ಸಂರಕ್ಷಣೆ ಮಾಡ್ತಾ ಪ್ರಚಾರ ಮಾಡ್ತಿದ್ದಾರೆ ಅಂತ. ನಮಸ್ಕಾರ. ಹೇಗಿದ್ದೀರಾ? ಸೊ ಭತ್ತದ ಬೋರೇಗೌಡರು, ನಿಮ್ಮನ್ನು ಮಾತಾಡ್ಸೋಣ ಅಂತ ಮೈಸೂರಿಂದ ಬಂದಿದ್ದೀವಿ. ಬನ್ನಿ ಸರ್. ನಾನು ಅದೇ ಹೇಳ್ತಾ ಇದ್ದೆ, ಇವಾಗ ಏನಾದರೂ ಆರೋಗ್ಯ ಸಮಸ್ಯೆ ಅಂತ ಎಲ್ಲಾರ ಹೋಯ್ತು ಡಾಕ್ಟರ್ ಹತ್ರ ಅಂದರೆ, ಈಗ ಡಯಾಬಿಟೀಸು ತುಂಬ ಕಾಮನ್ನು, ಫಸ್ಟ್ ಅನ್ನ ತಿನ್ನೋದು ನಿಲ್ಲಿಸ್ಬಿಡಿ ಅಂತಾರೆ. ಒಬೆಸಿಟಿ, ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಫಸ್ಟ್ ಅನ್ನ ತಿನ್ನೋದು ನಿಲ್ಲಿಸ್ಬಿಡಿ ಅಂತಾರೆ. ಆದರೆ ನಮ್ಮ ಭಾಗದಲ್ಲೆಲ್ಲ ಅನ್ನನೇ ನಮಗೆ ಸ್ಟೇಪಲ್ ಫುಡ್, ಅನ್ನನೇ ನಮಗೆ ಮೂಲವಾದ ಆಹಾರ. ನಮ್ಮ ನಾಡು, ನಮ್ಮ ಮಣ್ಣು ಅಂತ ನೋಡಿದಾಗ ಈ ಕಡೆ ಎಲ್ಲ ಈಗ ಹೆಂಗೆ ಪಂಜಾಬ್ನಲ್ಲೆಲ್ಲ ಗೋಧಿ ಹೆಚ್ಚಿಗೆನೋ, ನಮಗೆ ಹಾಗೆ ಅಕ್ಕಿ ಹೆಚ್ಚಿಗೆ ಅಲ್ವಾ? ಯಾಕೆ ಅಕ್ಕಿ ಬೇಡ ಅಂತಾರಾಗಿದೆ? ಅಕ್ಕಿ ಎಷ್ಟು ಕೆಟ್ಟದ? ನಾನು ಮೊದಲು ಹೇಳ್ದಂಗೆ ಈ ಎಜುಕೇಟೆಡ್ ಬ್ರೂಟ್ ಅಂದವಲ್ಲ, ಅದು ವಿದ್ಯಾವಂತ ಮೂರ್ಖರು ಅಂತ. ಅದಕ್ಕೆ ಇದು ನಾನು ಸಮರ್ಥನೆ ಮಾಡ್ಕೊಳ್ತೀನಿ ಇದು ಹೆಂಗೆ ಅಂತ. ಅದು ಹೆಂಗೆ ಅಂತಂದರೆ, ಅಕ್ಕಿ 10,000 ವರ್ಷಗಳಿಂದ ಉಪಯೋಗಿಸ್ತಾ ಇರ್ತಕ್ಕಂಥ ಒಂದು ಆಹಾರ, ಅದು ಪದ್ಧತಿ. 10,000 ಸಂಸ್ಕೃತಿ ಇರ್ತಕ್ಕಂಥದ್ದು ಒಂದು ಆಹಾರ. ಅದು ಇವತ್ತು ಮುಖ್ಯ ಆಹಾರ ಅಕ್ಕಿಯಾಗಿದೆ. ಅಕ್ಕಿನ ನಾವೇನು ಮಾಡ್ದೋ ಈ ಆಧುನಿಕ ಹೆಸರಿನಲ್ಲಿ ಅಕ್ಕಿನ ಈಗೇನು ನೀರನ್ನ ಹೆಂಗೆ ನಾವು ಫಿಲ್ಟ್ರ್ ಮಾಡಿ ವಿಷವನ್ನು ಕ್ಲೋರಿನ್ ಬೆರೆಸಿದ ವಿಷವನ್ನು ಸೇವಿಸ್ತಾ ಇದ್ದೀವಿ, ಅದೇ ರೀತಿ ಅಕ್ಕಿನ ಈ ಆಧುನಿಕ ಹೆಸರಿನಲ್ಲಿ ಪಾಲಿಶ್ ಮಾಡಿ ಅದರಲ್ಲಿರ್ತಕ್ಕಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ನ ತೆಗೆದು ನಾವು ತಿಂತಾಯಿದ್ದೀವಿ. ಅದು ಅಕ್ಕಿ ವಿಷ ಆಯ್ತದೆ. ಆದರೆ ಅಕ್ಕಿಯ ತುಂಬ ಉತ್ಕೃಷ್ಟವಾದ ಆಹಾರ ಅಂತಂದರೆ ಅಕ್ಕಿ. ಅದನ್ನು ಕೂಡ ಅದರಲ್ಲೊಂದು ಸಂಸ್ಕೃತಿ ಇದೆ. ನೀವು ಹುಟ್ಟಿದಾಗಲೇ ಅಕ್ಷರ ಅಭ್ಯಾಸ ಮಾಡಿಸ್ಬೇಕು ಅಂದ್ರೆ ಹಿಂದೆ ಅಕ್ಕಿನ ಹಾಕ್ಬಿಟ್ಟು ಅದ್ರ ಮೇಲೆ ಅಕ್ಷರ ಅಭ್ಯಾಸ ಮಾಡಿಸ್ತಿದ್ರು. ಆಮೇಲೆ ನಾವು ಏನಾರ ಸಾವು ಬಂದಾಗ ಅವಾಗಲೂ ಕೂಡ ಅಕ್ಕಿನ ಹಾಕಿ ಅದನ್ನು ಕಳಿಸ್ಕೊಡ್ತಾರೆ. ಇನ್ನು ಶುಭ ಕಾರ್ಯಗಳಲ್ಲಿ ಅಕ್ಷತೆಯಾಗಿ ರೂಪದಲ್ಲಿ ಅಕ್ಕಿನ ಬಳಸ್ತಾರೆ. ಇನ್ಯಾವುದೇ ಸಿರಿಧಾನ್ಯ ಬಳಸಲ್ಲ, ಇನ್ಯಾವ ದ್ವಿದಳ ಧಾನ್ಯ ಬಳಸಲ್ಲ. ಎಷ್ಟೊಂದು ಸಂಸ್ಕೃತಿ ಅಕ್ಕಿನಲ್ಲಿ ತುಂಬ್ಕೊಂಡದೆ. ಅನ್ನಪ್ರಾಸನ ಅಂತ ಮಾಡಿಸ್ತಾರೆ. ನೋಡಿ, ಇಷ್ಟೊಂದು ನಮ್ಮ ಸಂಸ್ಕೃತಿ ಅಕ್ಕಿನಲ್ಲಿರುವಾಗ ಅಕ್ಕಿಯಾಗೆ ವಿಷ ಆಯ್ತದೆ ಅಂದರೆ ನಾವು ಆಧುನಿಕ ಹೆಸರಿನಲ್ಲಿ ಅಕ್ಕಿನ ವಿಷವಾಗಿ ಮಾರ್ಪಾಟು ಮಾಡ್ಕೊಂಡು ನಾವು. ಆದರೆ ಅಕ್ಕಿ ವಿಷ ಅಲ್ಲ,
ಅಕ್ಕಿ ಮಾಡ್ಕೊಂಡಂಥ ರೀತಿ ವಿಷವಾಗಿ ಮಾರ್ಪಾಟಾಗಿದೆ. ಅದಕ್ಕೋಸ್ಕರ ನಾವು ಅಕ್ಕಿನ ತಿನ್ನಬೇಕು ಅಂತಂದರೆ ಇವತ್ತು ನಮ್ಮ ದೇಶದಲ್ಲಿ ಹಿಂದೆ ಹಸಿರು ಕ್ರಾಂತಿ ಬರೋಕ್ಕೆ ಮೊದಲೇ ಲಕ್ಷಾಂತರ ತಳಿ ಇದ್ದು ನಮ್ಮ ದೇಶದಲ್ಲಿ. ಭತ್ತದ ಲಕ್ಷಾಂತರ, ಒಂದಲ್ಲ ಎರಡಲ್ಲ, ನಮ್ಮ ದೇಶದಲ್ಲಿ ಲಕ್ಷಾಂತರ ತಳಿಗಳು ಇವತ್ತು ಉಳ್ಕೊಂಡಿದೆ ಕೆಲವು ಭಾಗದಲ್ಲಿ. ಮುಂದೆ ಹೇಳ್ತಾ ಹೋಗೋದ, ನಮ್ಮಲ್ಲಿ ಹಸಿರು ಕ್ರಾಂತಿ ಬಂದಮೇಲೆ ನಾವು ಈ ಎಲ್ಲ ನಶಿಸೋದು. ಹೆಂಗೆ ನಶಿಸೋದು ಅಂತಂದರೆ, ಈಗ ಅಕ್ಕಿದು ಮುಗಿಸ್ಬಿಡೋಣ. ಅದರಿಂದ ನಮ್ಮ ಅಕ್ಕಿನಲ್ಲಿ ಲಕ್ಷಾಂತರ ಇದ್ದ ಅಲ್ವಾ, ಅಕ್ಕಿನಲ್ಲಿ 3 ಥರದ ಅಕ್ಕಿಗಳು ನಮಗೆ ಸಿಗ್ತಾ ಹೋಯ್ತವೆ. ನಮ್ಮ ದೇಶೀಯ ತಳಿಗಳಲ್ಲಿ 3 ಥರದ ಭತ್ತಗಳು ಕಾಣ್ತವೆ. ಒಂದು ದೇಶೀಯ ಅಕ್ಕಿ, ಇನ್ನೊಂದು ಸುಧಾರಿತ ಅಕ್ಕಿ, ಇನ್ನೊಂದು ಹೈಬ್ರಿಡ್ ಅಕ್ಕಿ. ಇದು ಸಂಕರಣ ಅಂತ ಕರೀತಾರೆ. ನಮ್ಮ ಲೋಕಲ್ ವೆರೈಟಿ ಏನು ದೇಸಿ ತಳಿ, ನಾಟಿ ತಳಿ, ಉತ್ತರಕ್ಕೆ ಹೋದರೆ ಜವಾರಿ ತಳಿ ಅಂತ ಕರಿತೀವಿ, ನಾಟಿ ತಳಿ ಅಂತ ಕರಿತೇವೆ. ಸುಧಾರಿತ ತಳಿ ಅಂದರೆ ಇಂಪ್ರೂವ್ಡ್ ವೆರೈಟಿ. ಅದನ್ನೇ ಒಂದು ಸ್ವಲ್ಪ ಇಂಪ್ರೂವ್ ಮಾಡಿ ಅದನ್ನು ವಿಜ್ಞಾನಿಗಳು ತಗೊಂಬಂದರು. ಅದು ಸಾಕಾಗೋದಿಲ್ಲ ಅಂಥೇಳಿ ಇವತ್ತು ಜನಸಂಖ್ಯೆ ಹೆಚ್ಚಾಗದೆ ಅಂತ ಹೈಬ್ರಿಡ್ ತಂದರು. ಹೈಬ್ರಿಡ್ ಅಂದರೆ ಸಂಕರಣ ತಳಿ. ಅದು ಯಾವುದೇ ಒಂದ್ಸಲ ಉಪಯೋಗಿಸ್ತು ಮತ್ತು ಬೀಜಕ್ಕೆ ಬರಲ್ಲ, ಅದನ್ನು ಸಂಕರಣ ತಳಿ ಅಂತ ಕರೀತಾರೆ. ಅದು ಇದು ಪೂರ್ತಿ ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ಬೇಕು ಅಂತಾರೆ ನಪಂಸಕ ತಳಿ ಅಂತ. ಏನು ಬಳಸಲ್ಲ, ಅದನ್ನು ಆಹಾರವಾಗಿ ಸೇವಿಸಬೇಕು, ಪುನಃ ಬೀಜಕ್ಕೆ ಬರಲ್ಲ, ನಪಂಸಕ ತಳಿ. ಅದನ್ನು ತಿಂದು ನಾವು ಕೂಡ ಅದೇ ಸ್ಥಿತಿನ ತಲುಪ್ತಾ ಇದ್ದೀವಿ. ನಾವು ಏನು ಆಹಾರ ತಗೋತೀವೋ ಅದೇ ರೀತಿ ನಮ್ಮ ದೇಹದಲ್ಲೂ ಕೂಡ ಉಂಟಾಯ್ತದೆ. ನಪಂಸಕ ಆಹಾರ ತಿಂದರೆ ನಾವು ನಪಂಸಕರು ಆಯ್ತಾ ಇದ್ದೀವಿ ನೋಡಿ, ಎಲ್ಲಿಗೆ ಸಂಬಂಧ ಐತೆ ಅಂತ. ಮತ್ತು ಈ ನಾಟಿ ತಳಿನಲ್ಲಿ 3 ಥರದ ಆಹಾರ ನಮಗೆ ಸಿಗ್ತದೆ ಅಂತಂದರೆ, ಸಾಮಾನ್ಯ ಊಟಕ್ಕೆ ಬಳಸ್ತಕ್ಕಂಥದ್ದು, ಆಮೇಲೆ ಅದರಲ್ಲಿ ಸುಗಂಧ ಭತ್ತಗಳು, ಪರ್ಫ್ಯೂಮ್ ರೈಸ್ ಅಂತ ಕರೀತಾರೆ, ಸುಗಂಧ ಭತ್ತಗಳು. ಅದರಲ್ಲಿ ನಮ್ಮ ದೇಶದಲ್ಲಿ ಇವತ್ತು ಉಳ್ಕೊಂಡಿದೆ 100 ತಳಿಗಳಿದೆ. ಒಂದಲ್ಲ ಎರಡಲ್ಲ, ಇವತ್ತು ಇದೆ. ನಾವು ಬಾಸುಮತಿ ಅಂತ ನೀವು ಕೇಳಿದ್ದೀರಿ ಅಲ್ವಾ, ಬಾಸುಮತಿ ಗಮ್ ಅಂತದೆ. ಅದೇ ರೀತಿ ಇನ್ನೂ 106 ತಳಿ ನಮ್ಮಲ್ಲಿ ಸಿಗ್ತವೆ. ಅದೇ ರೀತಿ ಒಂದು ಗಮ್ಗಡ್ಲೆ ಇದೆ. ಕಡಲೆ ಅಂತಂದರೆ ಕಡಲೆ ಸುವಾಸನೆ ಇರ್ತಕ್ಕಂಥದ್ದು. ಗಂಧಸಾಲೆ ಅಂತದೆ. ಗಂಧಸಾಲೆ ಅಂತಂದರೆ ನೀವು ಗಂಧದ ಸುವಾಸನೆ ಬರ್ತಲ್ಲ, ಆ ಸುವಾಸನೆ ಬರ್ತದೆ. ಅಕ್ಕಿ ಅನ್ನ ಬೇಯಿಸ್ತಾ ಇದ್ರೆ ಇಡೀ ಮನೆ ತುಂಬ ಆ ಸುವಾಸನೆ ಬರ್ತದೆ. ತಿಂದಾಲು ಕೂಡ ಅದೇ ಸುವಾಸನೆ ಇರ್ತದೆ. ಅದಕ್ಕೆ ಗಂಧಸಾಲೆ ಅಂತ ಕರೀತಾರೆ. ಅದೇ ರೀತಿ ಅಂಥದ್ದು ಸುಮಾರು ತಳಿಗಳು ನಮ್ಮಲ್ಲವೆ. ಅದಲ್ಲದೆ ಔಷಧೀಯ ತಳಿಗಳು ಅಂತವೆ, ಔಷಧಿ ಭತ್ತಗಳು ಅಂತ ಪರ್ಟಿಕ್ಯುಲರ್ ಇವಾಗಲೂ ಇದೆ. ಔಷಧೀಯ ಭತ್ತಗಳು ಅಂತಂದರೆ ಈ ರೋಗಕ್ಕೆ ಪರ್ಟಿಕ್ಯುಲರ್ ಈ ಆಹಾರವನ್ನು, ಈ ಅಕ್ಕಿನ ತಿಂದರೆ ಆ ರೋಗ ಗುಣ ಆಯ್ತದೆ ಅಂತ ಇವತ್ತು ಆಯುರ್ವೇದದಲ್ಲಿ ಅಂಥ ಅಕ್ಕಿಗಳನ್ನ ಬಳಸ್ತಾ ಇದ್ದಾರೆ. ಇವಾಗ ಇದನ್ನೇ ಸೇವಿಸ್ತೀವ ನಾವು ಡೈರೆಕ್ಟ್ ಆಗಿ. ಇದನ್ನು ಸೇವಿಸಿದ್ರೆ ಇದರಲ್ಲಿ ವಾಟರ್ ಪ್ರೂಫ್ ಇರ್ತದೆ. ಇದರಲ್ಲಿ ನೀರು ಒಳಗಡೆ ಇರಲ್ಲ. ಅದು ಪ್ರಕೃತಿ ನಿಯಮ. ಅದು ಅದಕ್ಕೆ ಇದನ್ನ ಒಂದು ರೀತಿ ಒಂದು ಲೇಯರ್ ತೆಗಿಬೇಕು, ಪಾಲಿಸ ತೆಗಿಲೇಬೇಕು. ಒಂದು ಸ್ವಲ್ಪ ಸುಮ್ಮನೆ ಟಚ್ ಅಷ್ಟೇ. ಇದೇ ನಾವು ಕುಟ್ಟಿ ನಾವು ಅನ್ನ ಬೇಯಿಸಿದ್ರೆ ಇದರಲ್ಲಿ ನೀರು ಒಳಕ್ಕೆ ಇರಲ್ಲ. ನೀವು 20 ವಿಸಲ್ ಕೂಗಿಸಿ ಬೇಯ್ದಿರಲ್ಲ ಅಕ್ಕಿ. ಇಲ್ಲಿ ಎಲ್ಲೋ ಒಂದ್ಸಲಿ ಏನಾಗದೆ ಅಂತಂದರೆ, ಈ ನಮ್ಮ ಹಿರಿಯರು ಕುಟ್ಟಿ ಅವಾಗ ಅಕ್ಕಿ ಮಾಡ್ತಿದ್ರು. ಅವಾಗ ಬೇಯ್ತಿರ್ಲಿಲ್ಲ. ಕೊಟ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲ ಜ್ಞಾನ, ಇದರಲ್ಲಿ ಒಂದು ಲೇಯರು ವಾಟರ್ ಪ್ರೂಫ್ ಇರ್ತದೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಮಿಷಿನರಿ ಬರೋಕ್ಕೆ ಮೊದಲೇ ಕುಟ್ಬಿಡೋರು ಒನ್ಕೆಲಿ ಅದನ್ನು ಮರದಿಂದ ಕೇರಿ ಅಕ್ಕಿ ಮತ್ತು ಜಳ್ಳು ಬೇರೆ ಮಾಡಿ ಅದನ್ನು ಅನ್ನ ಬೇಯಿಸ್ಕೊಳ್ಳೋರು. ಅನ್ನ ಬೇಯ್ತಿರಲಿಲ್ಲ ಬೇಗ. ಅವಾಗ ಏನು ಮಾಡಿದ್ರು, ಅವರ ಮುಂದಿನ ಪೀಳಿಗೆ ನಿಮಗೆ ಗೊತ್ತಿಲ್ಲ ಇದೆಲ್ಲ, ಇದನ್ನು ಉಜ್ಜಿ ತೆಗೆದುಬಿಟ್ಟು ಬೆಳ್ಳಗೆ ಮಾಡ್ಕೊ ತಿಂದರೆ ತುಂಬ ಬೇಗ ಸ್ಮೂತಾಗಿ ಆಯ್ತದೆ ಅಂತ ಅದನ್ನು ಪ್ರಾರಂಭ ಮಾಡಿದ್ರು. ಅದನ್ನೇ ರೂಢಿ ಮಾಡ್ಕೊ ಇದು ಉಜ್ಜಿದ್ರೆ ಚಂದ್ವೇನು, ಇನ್ನೂ ಉಜ್ಜಿದ್ರೆ ಚಂದ್ವೇನು ಅಂತೇಳಿ ಎಲ್ಲ ಪಾಲಿಸಲ್ಲೇ ತೆಗೆದು ಇವತ್ತು ನಾವು ಅಕ್ಕಿ ನೀರ್ತಕ್ಕಂಥ ಎಲ್ಲ ಅದರಲ್ಲಿ ನಾವು ಈಗ ಬಿಳಿ ಅನ್ನ ತಿಂತೇವಲ್ಲ ನೋಡಿ. ಇಲ್ಲಿ ನೀವು ಅಕ್ಕಿಗಳನ್ನ ನೋಡ್ತಾ ಇದ್ದೀರಿ ನೋಡಿ, ಇದು ಕೆಂಪು ಮತ್ತು ಬಿಳಿ ಅಕ್ಕಿ. ಇದು ಪಾಲಿಸ್ ಆಗದೆ ಇರೋ ಅಕ್ಕಿ, ಇದು ಪೂರ್ತಿ ಪಾಲಿಸ್ ಆಗಿರೋ ಅಕ್ಕಿ ನೋಡಿ. ಇದರಲ್ಲಿ ಏನಾಯ್ತದೆ ಅಂದರೆ ಶುಗರು ಮತ್ತು ಕಾರ್ಬೋಹೈಡ್ರೇಟ್ ಎರಡೇ ಉಳ್ತ್ಕೊಂಡಿರೋದು. ಇದರಲ್ಲಿ ಇದು ಒಂದು ಟಚ್ ಪಾಲಿಸ್ ಆಗಿರ್ತದೆ. ವಾಟರ್ ಪ್ರೂಫ್ ಲೇಯರ್ ತೆಗೆದುಬಿಟ್ಟಿರ್ತಾರೆ. ಇದರಲ್ಲಿ ಎಲ್ಲ ನ್ಯೂಟ್ರಿಯೆಂಟ್ಸು ಇದರಲ್ಲಿ ಇರ್ತದೆ. ಈ ಅಕ್ಕಿ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು, ಈ ಅಕ್ಕಿ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಅಷ್ಟೇ ವ್ಯತ್ಯಾಸ. ಹೌದೌದು, ನಮ್ದೆಲ್ಲ ಬಿಳಿಗೆ ವ್ಯಾಮೋಹ ಆಗಿ ಯಾವುದು ಬಿಳಿಯಾಗಿರ್ತದೆ ಅದೆಲ್ಲ ನಮಗೆ ಇಷ್ಟವಾಗಿರ್ತದೆ. ಆದರೆ ಅದು ಎಷ್ಟೊಂದು ಕೆಟ್ಟದು ಅಂತ ನಮ್ಗೆ ಗೊತ್ತಿಲ್ಲ. ಇವತ್ತು ನಿಧಾನ ವಿಷ, ಬೆಳಗಿರೋದೆಲ್ಲ ನಿಧಾನ ವಿಷಗಳೇ. ಅಕ್ಕಿನೂ ಕೂಡ ನಿಧಾನ ವಿಷ. ಈಗ ಡಯಟ್ ಅಲ್ಲಿ ಒಂದು ಫಾರ್ಮ್ಯಾಟ್ ಬಂದಿದೆ, ವೈಟ್ ಫುಡ್ ಡಯಟ್ ಅಂತ. ಬಿಳಿ ಊಟಗಳನ್ನೆಲ್ಲ ಬಿಡ್ಬೇಕಂತ. ಹಾಲು, ಮೊಟ್ಟೆ, ಬಿಳಿ ಅಕ್ಕಿ
ಇದನ್ನೆಲ್ಲ ಬಿಟ್ರೆ ಆರೋಗ್ಯಕ್ಕೆ ಬರ್ತೀರಾ, ತಿಂಗಳಲ್ಲಿ ಒಂದ್ಸತಿನಾದ್ರೂ ವೈಟ್ ಫುಡ್ ಡಯಟ್ ಮಾಡಿ ಅಂತ. ಹೌದು ಇದೊಂದು ಹೊಸ ಟ್ರೆಂಡ್ ಅದು ಅದೊಂದು. ಈಗ ಅದೇ ಈ ನಮ್ದು ಏನು ಗೊತ್ತಿಲ್ದೇನೆ ಇದನ್ನೆಲ್ಲ ಬಳಸ್ಕೊ ಬಂದ್ವಲ್ಲ, ಈ ತಪ್ಪಿಗೆ ನಾವು ಪುನಃ ಯಾರ್ದೋ ಮಾತಿದ, ಈಗ ನಮ್ಮ ಒಂದು ಗಾದೆ ಅಂತಾರೆ, ಸಂಗತಿಂದ ಬಂದ್ರೆ ಮಾತ್ರ ತೀರ್ಥ ಅಂತ. ಹಂಗೆ ಆ ಡಾಕ್ಟ್ರುಗಳಾದ್ರೂ ಮಾತ್ರ ನಾವು ಬದಲಾವಣೆ ಆಗೋದು. ನಮ್ಮಂಥವ್ರು ಗೊತ್ತಿರ್ತಕ್ಕಂಥದ್ದು ನಾವು ಹಿರಿಯರಿಂದ ತಿಳ್ಕೊಂಡ್ವಿ, ಅದನ್ನ ಹೇಳಿದ್ರೆ ಇವರೆಲ್ಲ ಹುಚ್ಚರು, ಇವ್ರೇನು ಓದ್ಬಿಟ್ಟಿದಾರ ಅಂತ ಅಂತಾರೆ. ಇದು ಇವತ್ತಿನ ವಾಸ್ತವ ಸ್ಥಿತಿ.